ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಈಗಾಗಲೇ ಹೊಳೆನರಸೀಪುರದ ರೇವಣ್ಣರವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಈ ಒಂದು ಹೊಳೆನರಸೀಪುರ ರೇವಣ್ಣರವರ ಮನೆಯಿಂದ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ಅಂತಿಮ ಯಾತ್ರೆಯ ವಾಹನವು ಕೂಡ ಈಗಾಗಲೇ ತಯಾರಿ ಆಗ್ತಾ ಇರುವಂಥದ್ದು. ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡುವಂಥ ಕೆಲಸವನ್ನು ಇದೀಗ ಕಾರ್ಮಿಕರು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ತುಳಸಿ ಮತ್ತೆ ಸುಗಂಧರಾಜ ಹೂಗಳಿಂದ ಈ ಒಂದು ವಾಹನವನ್ನು ಅಂತಿಮ ಯಾತ್ರೆಗೆ ತೆರಳುವಂತಹ ವಾಹನವನ್ನು ಈಗಾಗಲೇ ರೆಡಿಯಾಗಿ ಮಾಡ್ತಾ ಇರುವಂಥದ್ದು. ಸದ್ಯ ಈಗಾಗಲೇ ಅಂತಿಮ ದರ್ಶನಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇರುವಂಥದ್ದು. ಅಂತಿಮ ದರ್ಶನವನ್ನು ಪಡೆದು ಚೆನ್ನಮ್ಮನವರಿಗೆ ನಮನ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ರೇವಣ್ಣವರ ಮನೆ ಸಮೀಪ ಇದೀಗ ತೆರೆದ ವಾಹನ ಏನು ನಿನ್ನೆ ಅಂತಿಮ ಯಾತ್ರೆಗೆ ಬಂದಿತ್ತು, ಇವತ್ತು ಕೂಡ ಅಂತಿಮ ಯಾತ್ರೆ ಇರುವಂಥದ್ದು. ಹೊಳೆನರಸೀಪುರದ ರೇವಣ್ಣರವರ ನಿವಾಸದಿಂದ ಏನು ಕ್ಯಾತನಹಳ್ಳಿ ಸಮೀಪ ಅಂತ್ಯಕ್ರಿಯೆ ನಡೆಯುತ್ತೆ, ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯುವಂತಹ ಒಂದು ಜಾಗ ಅಂತ್ಯಕ್ರಿಯೆ ಸ್ಥಳಕ್ಕೂ ಕೂಡ ಇದೇ ವಾಹನ ಕೂಡ ಹೋಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ತುಳಸಿ ಮತ್ತು ಸುಗಂಧರಾಜ ಹೂವಿನಿಂದ ಅಲಂಕಾರ ಮಾಡುವಂಥ ಕೆಲಸವನ್ನು ಕೂಡ ಸದ್ಯ ಮಾಡ್ತಾ ಇರುವಂಥದ್ದು. ಸರ್, ಈಗ ಅಂತಿಮ ಯಾತ್ರೆಗೆಲ್ಲ ತಯಾರಿ ಮಾಡ್ಕೊಳ್ಳಲಾಗ್ತದೆ, ಯಾವ ರೀತಿ ಅಲಂಕಾರ ಮಾಡಲಾಗ್ತದೆ ಸರ್? ತುಳಸಿ ಹಾರ ಮತ್ತು ಇದು ವೈಟ್ ಸುಗಂಧರಾಜ ಇದೆಲ್ಲ ರಾತ್ರಿ ಬಂತಲ್ಲ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸದಾಗಿ ಕಟ್ತಾವ್ರು. ಅಂದ್ರೆ ಶಿವನಿಗೆ ಅತಿ ಹೆಚ್ಚು ತುಳಸಿ ಮತ್ತು ಸುಗಂಧರಾಜ ಹೌದು, ಅದಕ್ಕೋಸ್ಕರ ಮಾಡ್ತಾವ್ರು. ಅಂದ್ರೆ ಚೆನ್ನಮ್ಮವರು ಕೂಡ ಶಿವನ ಭಕ್ತೆ. ಹೌದು, ಚೆನ್ನಮ್ಮ ಅವರ ಶಿವನ ಭಕ್ತರೆ, ಅದಕ್ಕೋಸ್ಕರ ತುಳಸಿ ಹಾರ ಮತ್ತೆ ಇದು ಆಗ್ತದೆ. ಇದಿಷ್ಟು ಹೇಳ್ತಾ ಇರುವಂಥದ್ದು. ಅಂದ್ರೆ ಚೆನ್ನಮ್ಮರವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ. ಇನ್ನು ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದವರೆಗೂ ಕೂಡ ಅಂತಿಮ ಯಾತ್ರೆಯೂ ಕೂಡ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಸುಗಂಧರಾಜ ಮತ್ತೆ ತುಳಸಿ ಹೂಗಳಿಂದ ಆ ಒಂದು ಅಂತಿಮ ಯಾತ್ರೆ ವಾಹನವನ್ನ ರೆಡಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.